ನನಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಿತ್ತು. ಇದು ಸಿಎಂ ರ ಮಾತು. ಹೌದು, ಖಂಡಿತ ಕೊಡಲೇಬೇಕಿತ್ತು. ಇದು ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯ. ಏನಿದು ಕಥೆ, ಬನ್ನಿ ನೋಡೋಣ. ಈ ಖನಿಜ ಸಂಪತ್ತನ್ನು ಉಳಿಸ್ತಾ ಇರೋ ನಾನು ನ್ಯಾಯವಾಗಿ ನೊಬೆಲ್ ಪ್ರೈಸ್ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗ್ತಿರೋದು ಅಕ್ರಮ ಗಣಿಗಾರಿಕೆಯನ್ನು ತಡೆದು ಲಕ್ಷಾಂತರ ಕೋಟಿ ಉಳಿಸುವಂತ ಪ್ರಯತ್ನ ಮಾಡ್ತಿರೋ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ಕೊಡ್ತಾರೆ ಅನ್ನೋದಾದ್ರೆ ದೇವರು ಇವ್ರನ್ನ ಕ್ಷಮಿಸ್ತಾನ? ಹೌದು, ನನಗೆ ನೊಬೆಲ್ ಕೊಡಿ ಅಂತ ಹೇಳಿದ್ದು ಖುದ್ದು ಸಿಎಂ. ಸಿಎಂರ ಈ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅತಿ ಹೆಚ್ಚು ಸುಳ್ಳು ಹೇಳುವ ಸಿಎಂ, ಹಾಗಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು ಅಂತ ವ್ಯಂಗ್ಯವಾಡಿದ್ರು. ಸತ್ಯನೇ ನುಡಿದಿದ್ದಾರೆ. ಮುಖ್ಯಮಂತ್ರಿಗಳು ನೊಬೆಲ್ ಪ್ರೈಸನ್ನು ಅವ್ರು ಕೇಳಿರ್ತಕ್ಕಂಥ ಹಿನ್ನೆಲೆ ಮೆಚ್ಕೋಬೇಕಾಗ್ತದೆ. ಬಹುಶಃ ರಾಷ್ಟ್ರದ ಇತಿಹಾಸದಲ್ಲಿ ಮತ್ತೊಬ್ಬ ಮುಖ್ಯಮಂತ್ರಿ ಈ ರೀತಿಯ ನಡವಳಿಕೆಗಳನ್ನು ನಾವು ಕಂಡಿರಲಿಲ್ಲ. ಮತ್ತೊಬ್ಬ ಮುಖ್ಯಮಂತ್ರಿ ದೇಶದ ಇತಿಹಾಸದಲ್ಲಿ. ಬಹುಶಃ ಅದಕ್ಕೋಸ್ಕರಲಾದರೂ ನಮ್ಮ ಮುಖ್ಯಮಂತ್ರಿಗಳು ಇವತ್ತೇನು ಕೇಳಿದ್ದಾರೆ ನೊಬೆಲ್ ಪ್ರೈಸ್ನ, ಬಹುಶಃ ಮುಂದಿನ ದಿನಗಳಲ್ಲಿ ನೊಬೆಲ್ ಪ್ರೈಸ್ ಸಿಗುತ್ತೆ. ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಯಾವುದೇ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ದೊರಕದೇ ಇರತಕ್ಕಂಥ ಅವಾರ್ಡ್ಗಳು ದೊಡ್ಡ ಮಟ್ಟದಲ್ಲಿ ದೊರಕ್ತದೆ. ಅವರ ಆಸೆ ಈಡೇರ್ತದೆ ಆದಷ್ಟು ಬೇಗ. ಇದೇ ವೇಳೆ ಲೋಕಾಯುಕ್ತರ ಫೋನ್ ಕದ್ದಾಲಿಕೆ ಹಿಂದೆ ಸಿಎಂ ಕೈವಾಡವಿದೆ ಎಂದು ಕುಮಾರಸ್ವಾಮಿ ಆರೋಪಿಸಿದರು. ಫೋನ್ ಕದ್ದಾಲಿಕೆ ಬಗ್ಗೆ ನನ್ನ ಬಳಿ ದಾಖಲೆ ಇದೆ, ಇನ್ನೆರಡು ದಿನದಲ್ಲಿ ದಾಖಲೆಯನ್ನು ಬಹಿರಂಗಪಡಿಸ್ತೀನಿ ಎಂದರು. ಈ ಸರ್ಕಾರ ಯಾವ ರೀತಿಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಕದ್ದಾಲಿಕೆಯನ್ನು ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಬಂದ ನಂತರ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದು ಎಲ್ಲದರ ದಾಖಲೆಗಳ ಸಮೇತವೇ ಯಡಿಯೂರಪ್ಪನವರು ಮತ್ತೊಂದು ಏನು ಸುಳ್ಳು ಹೇಳಿದ್ದಾರೆ, ನಿನ್ನೆ ನಾನು ರಾಜಕೀಯ ನಿವೃತ್ತಿನೇ ಪಡೆದು ಬಿಡ್ತೀನಿ ಇದನ್ನು ಸಾಬೀತು ಮಾಡಿದ್ರೆ ಅಂತೇಳಿ ದಾಖಲೆಗಳ ಸಮೇತವೇ ಇಡ್ತೇನೆ. ನೋಡೋಣ ರಾಜಕೀಯ ನಿವೃತ್ತಿ ಹೊಂತಾರೋ ಇಲ್ಲ ಮುಂದುವರಿತಾರೋ ಕಾದು ನೋಡೋಣ. ಇನ್ನೊಂದು 2 ದಿವಸಗಳಲ್ಲಿ ನಿಮಗೆ ದಾಖಲೆ ಸಮೇತವೇ ಕೊಡ್ತೀನಿ. ಒಟ್ನಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಸಿಎಂ ವಿರುದ್ಧ ದಾಖಲೆ ಸಹಿತ ಸಮರಕ್ಕಿಳಿಯೋ ಸೂಚನೆ ನೀಡಿರುವ ಎಚ್ಡಿಕೆ ಯಡಿಯೂರಪ್ಪನವರ ನಿದ್ದೆಗೆ ಮತ್ತೊಮ್ಮೆ ನೀರು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.